ಈ ಪುಟಾಣಿ ಮಕ್ಕಳಿಗೆ ಜೋರಾದ ಚಪ್ಪಾಳೆ. ಅದ್ವಿಕ್ ಮುಜುಮ್ ಖಾನ್, ಸುಭಾಷ್ ಚಂದ್ರ ಬೋಸ್. ಧನ್ಯವಾದಗಳು. ಜನಾರ್ದನ್ ಬನ್ಸೋಡೆ, ಸ್ವಾಮಿ ವಿವೇಕಾನಂದ ಪಾತ್ರ. ಋತ್ವಿಕ್ ನಾಟಿಕಾರ್, ಭಗತ್ ಸಿಂಗ್ನ ಪಾತ್ರ. ವರ್ಧನ್ ರಾಜ್ಮಾನೆ, ಆರ್ಮಿ ಮ್ಯಾನ್, ನಮ್ಮ ದೇಶವನ್ನು ಕಾಯ್ತಕ್ಕಂಥ ಸೈನಿಕನ ಪಾತ್ರಧಾರಿ. ಬಸವರಾಜ್ ಕಾಮಗೌಡ, ನಮ್ಮ ದೇಶದ ಬೆನ್ನೆಲುಬು, ರೈತನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾನೆ. ಅದ್ವಿಕ್ ಸಿಂಗ್ ರಜಪೂತ್, ಭಗತ್ ಸಿಂಗ್ ಘೋಷವಾಡಿ. ಧನ್ಯವಾದಗಳು. ಲಕ್ಷ್ಮೀ ಬದಲಿ, ಭಾರತದ ಹೆಚ್ಚಿನ ಮಹಿಳೆ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಪಾತ್ರ. ನಿಸರ್ಗ ತೋರಿ, ಹೆಮ್ಮೆಯ ವೀರ ಮಹಿಳೆಯಾಗಿರ್ತಕ್ಕಂಥ ಅವರಿಗೆ ಓದವನ ಪಾತ್ರಗಳು. ಮೂರ್ತಿ ಚಿಕ್ಕವಾದರೂ ಕೀರ್ತಿ ದೊಡ್ಡದಂತೇಳಿ ಚೆನ್ನಮ್ಮನ ಮಾತುಗಳನ್ನಾಡಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂದು ಮರಾಠ ಸಾಮ್ರಾಜ್ಯದ ಚಕ್ರವರ್ತಿಯಾಗಿರ್ತಕ್ಕಂಥ ಶಿವಾಜಿ ಮಹಾರಾಜ್ ನಿಶಾನ್ ಮಸರ್ಕಲ್ಲಿ, ಭಾರತದ ಸಂವಿಧಾನ ಸಂಸ್ಥೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪಾತ್ರದಲ್ಲಿ. Good morning, everyone. My name
ಆಯ್ತು. ಶ್ರೇಯಸ್ ಕೋಳಿ ಭಾರತದ ರಾಷ್ಟ್ರಪಿತ ಅಂತೇಳಿ ಕರೆಸ್ಕೊಳ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ವೇಷದಲ್ಲಿ ಜೋರಾದ ಚಪ್ಪಾಳೆಯನ್ನು ಎಲ್ಲ ಪುಟಾಣಿ ವಿದ್ಯಾರ್ಥಿಗಳಿಗೆ ಶ್ರಾವಣಿ ಸಾಂಗಲಿ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿರ್ತಕ್ಕಂಥ ಪ್ರತಿಭಾದೇವಿ ಪಾಟೀಲ್ ಇವರ ಪಾತ್ರದಲ್ಲಿ ಶ್ರಾವಣಿ ಸಾಂಗಲಿ ರಾಣಿ ಸಾಂಗೋಲಿ. I pledge to love Pratibha Patil. ಧನ್ಯವಾದಗಳು. ಭಾರತ ಮಾತೆಯ ವೇಷದಲ್ಲಿ ಅನ್ವಿತಾ ಪರಾರಿ, ಋಷಿಕೇಶ್ ಶೆಣಗೆ ಕಿತ್ತೂರು ನಾಡಿಗಾಗಿ ಸ್ವತಂತ್ರಕ್ಕಾಗಿ ಹೋರಾಡತಕ್ಕಂಥ ಸಂಗೊಳ್ಳಿ ರಾಯಣ್ಣನ ವೇಷ, ನಿವೇದಿತಾ ಮೆಟಗಾರ್ ಮಕ್ಕಳಿಲ್ಲದ ಈ ತಾಯಿ ಮರಗಳನ್ನೇ ತನ್ನ ಮಕ್ಕಳಂತೇಳಿ ಉಸಿರು ಜೀವಿಸತಕ್ಕಂಥ ಕಲಾವತಿ ಸ್ವರ್ಣ, ಸಾವಿತ್ರಿಬಾಯಿ ಫೂಲೆ ಅವರ ವೇಷದಲ್ಲಿ ಸಾವಿತ್ರಿಬಾಯಿ ಫೂಲೆ ಅಕ್ಷರದ ಹೌವ ಅಂತ ಕರಿತೇವೆ ನಾವು. ಭಾರತದಲ್ಲಿ ಮೊಟ್ಟ ಮೊದಲು ಮಹಿಳೆಯರಿಗಾಗಿ ಶಿಕ್ಷಣಕ್ಕಾಗಿ ಹೋರಾಡಿರ್ತಕ್ಕಂಥ ಧನ್ಯವಾದಗಳು. गणतंत्र दिवस की हार्दिक शुभकामनाएं। गणतंत्र दिवस भारत का राष्ट्रीय पर्व है। इसी दिन 1950 को भारत का संविधान लागू हुआ। इसी दिन भारत विश्व का सबसे बड़ा प्रजातंत्र देश बना था। यह दिन एकता और अखंडता का संदेश देता है। मुझे मेरा देश बहुत प्रिय है। जय हिंद, जय भारत। ಧನ್ಯವಾದಗಳು. ಖುಷಿ ಸಂಘ ಆರ್ಮಿ ವರ್ಗದ ವಿದ್ಯಾರ್ಥಿಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಖುಷಿ ಸಿಂಗಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಥಮವಾಗಿ ಎಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಾವು ಜನವರಿ 26ರಂದು ಗಣರಾಜ್ಯೋತ್ಸವ ಹಬ್ಬವನ್ನು ಆಚರಿಸುತ್ತೇವೆ. ಜನವರಿ 26, 1950ರಂದು ನಮ್ಮ ಸಂವಿಧಾನವು ಜಾರಿಗೆ ಬಂದಿತ್ತು. ನಮ್ಮ ಸಂವಿಧಾನವು ಜಾರಿಗೆ ಬಂದುದರಿಂದ ನಮ್ಮ ಹಕ್ಕು, ಕರ್ತವ್ಯ, ಪ್ರಜಾಪ್ರಭುತ್ವ, ಸಮಾನತೆ, ಸ್ವಾತಂತ್ರ್ಯ ಎಲ್ಲವೂ ಸಿಕ್ಕಿತ್ತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾರತದ ರಾಷ್ಟ್ರೀಯ ಪಿತಾಮಹ ಆಗಿದ್ದರು.
ರಾಜರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಮನೋ ಒಪ್ಪಂದದ ವಿಷಯ ತಮ್ಮೊಡನೆ ಚರ್ಚಿಸಬೇಕಂತ. ಕರೆದುಕೊಂಡು ಬನ್ನಿ. ಆಗಲಿ ಸರ್. ಬಂದ ವಿಷಯ ಕಪ್ಪ ಕೇಳುವುದಕ್ಕೆ ನಾನು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇ ನಮ್ಮ ಒಳ ಹುಟ್ಟಿದವರೇ, ನಮ್ಮ ಒಳಗವರೇ, ಈಗ ಹೊರಗಿದ್ರೆ ನಿಮಗೇಕೆ ಕೊಡಬೇಕು ಕಪ್ಪ? ಇಷ್ಟೂರು ನಿಮ್ಮ ಅಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ, ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಇಂಥ ನಾಡ ಅಪ್ಪನ ಕೈತಾರೆ ರಾಜಕೀಯ ಜಗಕ್ಕೆ ನಿಂತಿರುವಂತ ಕೆಂಪುಪತಿ ಕಲಿನ ಅಷ್ಟೇ ಕಾಣುತ್ತಿದೆ. ನ್ಯಾಯ ಅನ್ಯಾಯ ವಿಚಾರ ಜೊತೆಗಾರರ ಆತನನ್ನು ಕೊನೆಗೆ ಎದುರುಗೊಳ್ತಾರೆ. ಇಲ್ಲಿಗೆ ನಮ್ಮ ರಾಯಣ್ಣನ ಜೀವನೋತ್ಸವ ನಡೆಯಬೇಕಾದ ದೇಶಕ್ಕಾಗಿ ನಾಡಿಗಾಗಿ ಸ್ವತಂತ್ರಪಟ್ಟಿರತಕ್ಕಂಥ ನಮ್ಮ ವೀರ ಹೋರಾಟಗಾರರಾದ ಜೊತೆಗಾರರಿಗೆ ಮತ್ತೊಮ್ಮೆ ನಗರನ್ನು ಜೋರಾದ ಚಪ್ಪಾಳೆ ಮೂಲಕ ಗೌರವವನ್ನು ಸಲ್ಲಿಸೋಣ. ಮುಂದೆ ಈ ದೇಶದ ಮನಿ ಮನಿಗೂ ದೇಶಾಭಿಮಾನಿ ಮಕ್ಕಳು ಇರ್ತಾರ. ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿ ಬದ್ದಂಗ ಪಡಿತಾರ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋದ ಪ್ರಸಂಗ ಬಂದೇ ಬರ್ತೈತಿ. ಭರತ ಭೂಮಿ ಸ್ವತಂತ್ರ ಆಗ್ತೈತಿ. ತೆಲಂಗಾಣ ಸ್ವರಾಜ್ಯದ ಕ್ರೀಡೆ ಆಗ್ತೈತಿ. ಅಲ್ಲಿ ಮಟ್ಟ ನನ್ನ ಆತ್ಮ ಮನಿ ಮನಿಯೂ ಕ್ರಾಂತಿ ಜ್ಯೋತಿ ಹಚ್ಚತೈತಿ. ಜ್ಯೋತಿ ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಲೆಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಜನವರಿ 26ನೇ ದಿವಸ ಭಕ್ತ ಸ್ನೇಹಿತ ಬಿಚ್ಚಿಗತ್ತಿ ನಮ್ಮ ನಾಡಿಗಾಗಿ ಸಮರ್ಪಿಸತಕ್ಕಂತಹ ಒಬ್ಬ ವೀರ ಯೋಧನನ್ನ ಈ ಭಾರತಾಂಬೆ ಕನ್ನಡಾಂಬೆ ಕೈದುಕೊಳ್ತಕ್ಕಂಥ ಇವತ್ತಿನ ದಿನ ನಮ್ಮ ರಾಜ್ಯೋತ್ಸವ ದಿನವಾಗಿದೆ. ಅವರ ಹುಟ್ಟಿದ್ದು ಸ್ವತಂತ್ರ ದಿವಸ ಆದರೆ ಅವರು ಮರಣವನ್ನು ಹೊಂದಿದ್ದು ಗಣರಾಜ್ಯೋತ್ಸವ. ಏನೋ ದೇಶಕ್ಕಾಗಿ ಹುಟ್ಟಿರ್ತಕ್ಕಂಥ ಈ ವೀರ ಯೋಧನಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಪೂಜೆ ಸಲ್ಲಿಸಿ ಕಲಸಿದಲೆಂದು ಸರಬತ್ತಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು.
ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.